ಭಾರತೀಯ ಜನತಾ ಪಕ್ಷ ನಿಮ್ಮ ಊರಿನಲ್ಲಿ ನೀವೇ ಯಜಮಾನ, ಆ ಬೂತೇ ನೀವು, ಆ ಬೂತ್ಗೆ ಯಜಮಾನರು ನೀವೇ. ಅದರ ಒಂದು ಜವಾಬ್ದಾರಿಯನ್ನು ನೀವು ತಗೋಬೇಕು. ನೀವು ತೆಗೆದುಕೊಂಡು ಇವತ್ತಿನಿಂದ BLA-2ಗಳು ಯಾರು ಬಂದಿಲ್ಲ, BLA-2ಗಳನ್ನು ಸರಿ ಮಾಡ್ಕೊಳ್ಳಿ. 12 ಜನ ಸಮಿತಿಯನ್ನು ನಾನು ಇಷ್ಟೇ ಮನವಿ ಮಾಡ್ತೇನೆ, ಅತ್ಯಂತ ಚುರುಕಾಗಿ ಬದ್ಧತೆಯಿಂದ ಇರತಕ್ಕಂಥವರನ್ನ ನೀವು ಆಯ್ಕೆ ಮಾಡಿ. ಅಧ್ಯಕ್ಷರು ಇದಕ್ಕೆ ಸಹಕಾರ ಕೊಡಬೇಕು. ಮತ್ತು ನಮ್ಮಲ್ಲಿ ಅಧ್ಯಕ್ಷರು ಇರ್ತಾರಲ್ಲ, ಒಂದೊಂದು ಜಿಲ್ಲಾ ಪಂಚಾಯಿತಿಗೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳು ಇದರ ಜವಾಬ್ದಾರಿ ತಗೋಬೇಕು. ಪ್ರತಿಯೊಂದು ಬೂತ್ನಲ್ಲಿ ಕೂಡ ಮಹಾಶಕ್ತಿ ಕೇಂದ್ರ ಅಂದರೆ ಒಂದು ಜಿಲ್ಲಾ ಪಂಚಾಯಿತಿಗೆ ಒಬ್ಬರು ಮುಖ್ಯಸ್ಥರಿರ್ತಾರೆ. ಶಕ್ತಿ ಕೇಂದ್ರ ಬಂದು 3 ಬೂತ್ಗೆ ಮಾಡಿದ್ದೇವೆ. 3 ಬೂತ್ಗೆ 4 ಬೂತ್ಗೆ ಒಬ್ಬರನ್ನ ಮಾಡಿದ್ದೇವೆ. ಅವರು ಮತ್ತು ಮಹಾಶಕ್ತಿ ಕೇಂದ್ರದವರು ಕೂತ್ಕೊಂಡು ಆ ಬೂತನ್ನು ಸರಿಯಾಗಿ ಸರಿಪಕ್ವವಾಗಿ ಮಾಡಬೇಕು. ಇನ್ನೂ ಯಾವ್ದು ಸರಿಯಾಗಿ ಆಗಿಲ್ಲ, ನಾನು ಕುಳಿತುಕೊಂಡು ಮಾಡೋಣ. ನಾನು ಹೆಚ್ಚು ಸಮಯವನ್ನು ಇನ್ಮೇಲೆ 2 ವರ್ಷ ಸಮಯ ಇದೆ. ಇವತ್ತಿನಿಂದ ನಿಮ್ಗೆ ಮಾತನ್ನು ಕೊಡ್ತೇನೆ, ನಾನು ಅತಿ ಹೆಚ್ಚು ಸಂಘಟನೆಯಲ್ಲಿ ಇನ್ಮೇಲೆ ಪಾಲ್ಗೊಳ್ತೇನೆ, ನಿಮ್ಮ ಜೊತೆಯಲ್ಲಿ ಇರ್ತೇನೆ. ನಮ್ಮ ಜಿಲ್ಲಾಧ್ಯಕ್ಷರು ಏನು ಇವತ್ತು ಆದೇಶ ಮಾಡಿದ್ದಾರೆ ಅವರಿಗೆ ಮಾತನ್ನು ಕೊಡ್ತೇನೆ. ನಮ್ಮ ಜಿಲ್ಲೆ ಮಾತ್ರ ಅಲ್ಲ, 3 ಜಿಲ್ಲೆಗಳಲ್ಲಿ ನಮ್ಮ ಪಕ್ಷದ ಸಂಘಟನೆ ಅತ್ಯಂತ ಗಟ್ಟಿಯಾಗಿ ನಾವು ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ನಾವು ಮಾಡೋಣ ಅಂತ ನಿಮಗೆ ಮಾತನ್ನು ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಎರಡನೇ ನನ್ನ ಒಂದು ಮನವಿ ಏನಿದೆ, ಆ ಒಂದು ಬೂತನ್ನು ಮಾಡಿದಾಗ 12+1 13 ಜನ ಏನು ಮಾಡ್ತೀರಿ, ಅದರಲ್ಲಿ ಆ ಬೂತ್ನಲ್ಲಿರ್ತಕ್ಕಂಥ ಆ ಊರಿನಲ್ಲಿ ಯಾರು ಯಾವ ಜಾತಿಯ ಯಾವ ಧರ್ಮದ ಜನ ಹೆಚ್ಚಿದ್ದಾರೆ ಅವರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಿ. ಅದರಲ್ಲಿ ಮಹಿಳೆಯರಿಗೆ ಕಡ್ಡಾಯವಾಗಿ 30% ಅಷ್ಟು ಸ್ಥಾನಗಳು, ಅಂದರೆ 13 ಜನರಲ್ಲಿ ಕನಿಷ್ಠ 3ರನ್ನಾಗಲಿ ಅಥವಾ 4 ಜನರನ್ನು ಮಹಿಳೆಯರು ಇರಬೇಕು. ಸ್ವಲ್ಪ ವಿದ್ಯೆಯನ್ನು ಕಲಿತಿರ್ತಕ್ಕಂಥವರು ಕೂಡ ನೀವು ಅದರಲ್ಲಿ ಸೇರಿಸ್ಕೊಳ್ಳಿ. ಅವರೊಬ್ಬರೇ ಇರಬೇಕು ಅಂತ ಹೇಳೋದಿಲ್ಲ. ಯಾಕೆಂದರೆ ಅಕ್ಷರ ಕಲಿದಿರ ಇರತಕ್ಕಂಥ ಅನುಭವಸ್ಥರು ಜ್ಞಾನಿಗಳು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಹಾಗಾಗಿ ಇವತ್ತು ಅನುಭವ ಇರ್ತಕ್ಕಂಥವರು, ವಿದ್ಯೆಯನ್ನು ಪಡ್ಕೊಂಡಿರ್ತಕ್ಕಂಥ ತರುಣರು, ಮಹಿಳೆಯರು ಇವೆಲ್ಲ ಕೂಡ ಸಮ್ಮಿಶ್ರವಾಗಿ ಒಂದು ಬೂತನ್ನು ಸ್ಥಾಪನೆ ಆದರೆ ಆ ಬೂತ್ ಮಜಬೂತ್ ಆಗಿರುತ್ತೆ, ಆ ಬೂತ್ ಭಾಳ ಶಕ್ತಿಯುತವಾಗಿರುತ್ತೆ ಅಂತ ನನ್ನ ಭಾವನೆ. ಒಪ್ತೀರ?